ನಮಸ್ಕಾರ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ಗೆ ಬರ್ತವೆ. ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂದರೆ ಈ ಒಂದು PC ಎಕ್ಸಾಮ್ ಫೈನಲ್ ಡೇಟ್ ಯಾವುದು ಅಂತ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದ್ದೀರಾ. ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಆಗಸ್ಟ್ 2ಕ್ಕೆ ಎಕ್ಸಾಮ್ ಆಗುತ್ತಾ, ಸಾಕಷ್ಟು ಡೌಟ್ಗಳಿದೆ. ಅದರೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಒಟ್ಟು ಪೋಸ್ಟ್ಗಳನ್ನು ನೋಡೋದಾದರೆ 3395 ಪ್ಲಸ್ 596 KK ಒಟ್ಟು ಸೇರಿ 4000 ಹತ್ತಿರ ಪೋಸ್ಟ್ಗಳು ಕಾಲ್ಫಾರ್ಮ್ನ ಮಾಡಿದ್ದಾರೆ. ಈ ಒಂದು ಪರೀಕ್ಷೆ ಪೋಸ್ಟ್ಪೋನ್ ಆಗುತ್ತಾ, ಮೊದಲನೇ ಡೌಟು. ಎರಡನೇದು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ, ಇನ್ನು ಮೂರನೇದು ಈ ಒಂದು ಎಕ್ಸಾಮ್ ಡೇಟು ಪಕ್ಕಾನ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ ಈ ಕುರಿತಂತೆ ಒಂದು ಅಧಿಕೃತ ಮಾಹಿತಿ ಪೊಲೀಸ್ ಇಲಾಖೆ ಕಡೆಯಿಂದ ಬಂದಿದೆ. ಯಾವುದೇ ರೀತಿ KE ಕಡೆಯಿಂದ ಬಂದಿಲ್ಲ, ಬಟ್ ಪೊಲೀಸ್ ಇಲಾಖೆ ಕಡೆಯಿಂದ ಬಂದಿರುವಂಥ ಮಾಹಿತಿ ಇದು. ಏನಪ್ಪ ಅಂದರೆ ಗಮನಿಸ್ತಾ ಇರ್ಬೋದು ನೀವು, 2026-27ನೇ ಸಾಲಿನ ವಿವಿಧ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ ಲಿಖಿತ ಪರೀಕ್ಷೆಗಳು ನಡೆಯುವ ವೇಳೆಗೆ ಮಾರ್ಗಸೂಚಿಗಳನ್ನು ಆಯಿತಾ. ಸೊ ಡಿಪಾರ್ಟ್ಮೆಂಟ್ನವರು ಎಕ್ಸಾಮ್ ಕ್ವಶನ್ ಪೇಪರ್ಗೆ ಮತ್ತು ಎಕ್ಸಾಮ್ ಸೆಂಟರ್ಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೊಡ್ತಾರೆ ಗೊತ್ತಾ, ಪೊಲೀಸ್ ಅವರಿಗೆ ಈ ರೀತಿಯಾಗಿ ರೂಲ್ಸ್ಗಳನ್ನ ಫಾಲೋ ಮಾಡುತ್ತಾ. ಆ ಕುರಿತಂತೆ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಏನಪ್ಪ ಅಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಸೂಚನೆಗಳನ್ವಯ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್, ಸಶಸ್ತ್ರ, KSRP ಮತ್ತು KSISF ಘಟಕಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳ ಭರ್ತಿಗಾಗಿ ಲಿಖಿತ ಪರೀಕ್ಷೆಯನ್ನು ಈ ಕೆಳಗಂಡಂತೆ ಈಗಾಗಲೇ ನಿಗದಿಪಡಿಸಲಾಗಿದೆ ಆಯಿತಾ. ಸೊ ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ದಿನಾಂಕದಂತೆ ನಡೆಯುತ್ತದೆ ಅಂತ ಕೂಡ ಆ ಪೊಲೀಸ್ ಮಹಾನಿರ್ದೇಶಕರು ಆ ಒಂದು ಅಧಿಕೃತ ಮಾಹಿತಿಯಲ್ಲಿ ಹಂಚಿಕೊಂಡಿಲ್ಲ. ನಿಮ್ಗೆ ಗೊತ್ತಿರುವ ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ HK ಆಗಸ್ಟ್ 2 ಮತ್ತು HK ಅವತ್ತೇ ಆಗಸ್ಟ್ 2 ಮಧ್ಯಾಹ್ನ ಇರುತ್ತೆ, ನಾನ್ HK ಬೆಳಗ್ಗೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಈ CRU-DR ಎಕ್ಸಾಮ್ ಏನಿದೆ ಇದು ಕೂಡ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. 6 ಸೆಪ್ಟೆಂಬರ್ HK ನಾನ್ HK ಇದೆ. ಅದಾದಮೇಲೆ ಈ ಒಂದು KSRP KSISF ಇದು ಸೆಪ್ಟೆಂಬರ್ 20ಕ್ಕೆ ಇದೆ ಆಯಿತಾ. ಸೊ ಈ ರೀತಿಯಾಗಿ ಲಿಖಿತ ಪರೀಕ್ಷೆಗಳನ್ನು ಅವರು ಈಗಾಗಲೇ ಹೊರಡಿಸಿದ್ದಾರೆ. KE ಅವರು ಕೂಡ ಹೊರಡಿಸಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಕಡೆಯಿಂದ ಬಂದಿದೆ. ಸೊ ಸದರಿ ಹುದ್ದೆಗಳ ಲಿಖಿತ ಪರೀಕ್ಷೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನಡೆಸಲಾಗುತ್ತಿದೆ. ಈ ಪರೀಕ್ಷೆಗಳು ಯಾವುದೇ ರೀತಿಯಲ್ಲಿ ಅಡಚಣೆ ಮತ್ತು ಅಹಿತಕರ ಘಟನೆಗಳು ಆಸ್ಪದ ನೀಡದೆ ಯಶಸ್ವಿಯಾಗಿ ನಡೆಸುವ ಸಲುವಾಗಿ ಅಗತ್ಯ ಮಾರ್ಗಸೂಚಿಗಳನ್ನು ಈ ಕೆಳಗಣತೆ ನೀಡಲಾಗಿದ್ದು, ಅದರನ್ವಯ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಕ್ರಮ ವಹಿಸಿಕೊಂಡು ಯಾವುದೇ ಲೋಪದೋಷವಿಲ್ಲದೆ ಸದರಿ ಸಾಲಿನ ಲಿಖಿತ ಪರೀಕ್ಷೆಯನ್ನು ಸುಗಮವಾಗಿ ನಡೆಸಿಕೊಳ್ಳುವುದು ಅಂತ ಮಹಾನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ KE ಕಡೆಯಿಂದ ಈ ಒಂದು ಅಧಿಕೃತವಾಗಿ ದಿನಾಂಕ ಆಗಸ್ಟ್ 2 ಅಂತ ಫಿಕ್ಸ್ ಆಗಿರೋದ್ರಿಂದ ಮಹಾನಿರ್ದೇಶಕರು ಈ ಒಂದು ಮಾಹಿತಿಯನ್ನು ಅವರಿಗೆ ಅಂದರೆ ತಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದಾರೆ. ಈ ರೀತಿಯಾಗಿ ಕಟ್ಟುನಿಟ್ಟಾಗಿ ಕೆಲವೊಂದಿಷ್ಟು ರೂಲ್ಸ್ಗಳಿದೆ, ಇದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಸೊ ಎಕ್ಸಾಮು ಆಗಸ್ಟ್ 2ಕ್ಕೆ ನಡೆಯುವಂಥ ಸಾಧ್ಯತೆ ತುಂಬ ಅಂದರೆ ತುಂಬ 99% ಕನ್ಫರ್ಮ್ ಇದೆ ಆಗಸ್ಟ್ 2ಕ್ಕೆ ಆಯಿತಾ. ಯಾಕಂದರೆ ಇಲ್ಲಿ ಅವರು ಯಾವುದೇ ರೀತಿ ಮುಂದೆ ಹೋಗುತ್ತೆ ಅಂತ ಹೇಳಿಲ್ಲ. 2 ತಾರೀಕು ನಡೆಯುತ್ತೆ, ನೀವು ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತ ಮಹಾನಿರ್ದೇಶಕರು ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನು ಈ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ನೋಡೋದಾದರೆ ನೀವು ಗಮನಿಸ್ತಾ ಇರ್ಬೋದು, ಸಿವಿಲ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಕನ್ನಡ ಎಕ್ಸಾಮ್ ಬರೆದಿದ್ದಾರೆ, ಅಂದರೆ ಕಡ್ಡಾಯ ಕನ್ನಡ ಏನು ಎಕ್ಸಾಮ್ ಬರೆದಿದ್ದಾರೆ ಅವ್ರದ್ದು ರಿಸಲ್ಟನ್ನು ನಿನ್ನೆ ಬಿಟ್ಟಿದ್ದಾರೆ, ಅಂದರೆ 23ಕ್ಕೆ ಬಿಟ್ಟಿದ್ದಾರೆ. ಬಟ್ ಅವರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ 25 ಕೊನೆ ದಿನಾಂಕ ಇದೆ. ಆ ಆಕ್ಷೇಪಣೆ ಸಲ್ಲಿಸೋವರೆಗೂ ಮೇ ಬಿ ವೇಟ್ ಮಾಡ್ತಾರೆ ಅಂತ ಅನ್ಕೊತೀನಿ. ಆಕ್ಷೇಪಣೆ ಸಲ್ಲಿಸಾದ್ಮೇಲೆ ಕಡ್ಡಾಯ ಕನ್ನಡ ಇಲ್ಲಿ ಫೈನಲ್ ಲಿಸ್ಟ್ ಸಿಗಬೇಕು ನಿಮಗೆ ಆಯಿತಾ. ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರೆಲ್ಲ ಬರೆದು ಪಾಸ್ ಆಗಿದ್ರೆ ಅವ್ರದ್ದೊಂದು ಫೈನಲ್ ಲಿಸ್ಟ್ ಸಿಕ್ಕಾದ್ಮೇಲೆ ಕಡ್ಡಾಯ ಕನ್ನಡ ಪಾಸ್ ಆಗಿರೋರು ಜೊತೆಗೆ ಯಾರೆಲ್ಲ ಮೊದಲೇ ಪಾಸ್ ಆಗಿದ್ರೆ ಅವ್ರದ್ದೆಲ್ಲರದ್ದು ಸೇರಿ ಅವಾಗ ಹಾಲ್ ಟಿಕೆಟ್ ಬಿಡ್ತಾರೆ. ಸೊ ಮೇ ಬಿ ಹಾಲ್ ಟಿಕೆಟ್ ಬಿಡುವಂಥ ಸಾಧ್ಯತೆ ನೋಡೋದಾದರೆ ದಿನಾಂಕ 25ರಂದೇ ಬಿಡ್ಬೋದು ಅಥವಾ 26 ಜುಲೈದಂದು ನಿಮ್ಮ ಹಾಲ್ ಟಿಕೆಟ್ ಬಿಡ್ಬೋದು. ಫಾರ್ ಎಕ್ಸಾಂಪಲ್ 25ಕ್ಕೆ ಬಿಟ್ಟರೆ 7 ದಿವಸ ಟೈಮ್ ಇರುತ್ತೆ, ಅಂದರೆ ಎಕ್ಸಾಮ್ ಡೇ ಹಿಡ್ಕೊಂಡು 7 ದಿವಸ ಟೈಮ್ ಇರುತ್ತೆ. ಒಂದು ವೇಳೆ 26ಕ್ಕೆ ಬಿಟ್ಟರೆ ಎಕ್ಸಾಮ್ ಡೇ ಹಿಡ್ಕೊಂಡು 6 ದಿವಸ ಟೈಮ್ ಇರುತ್ತೆ. ಹಬ್ಬ ಬಂದರೆ ಒಂದು 4 to 5 ಡೇಸ್ ಬಿಫೋರು ಹಾಲ್ ಟಿಕೆಟನ್ನು ಬಿಡ್ತಾರೆ ಆಯಿತಾ. ಹಾಲ್ ಟಿಕೆಟ್ ಬಿಟ್ಟ ಮೇಲೆ ನಮ್ಮ ಚಾನಲಲ್ಲಿ ಮತ್ತೆ ಒಂದು ವಿಡಿಯೋನ ಹಾಕ್ತೀವಿ, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಏನೆಲ್ಲ ಪ್ರೊಸೆಸ್ ಇದೆ, ಮತ್ತು ಹೊಸ ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ KE ಅವರು. ಯಾಕಂದರೆ ಫಸ್ಟ್ ಟೈಮ್ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ನ KE ಅವರು ಕಂಡಕ್ಟ್ ಮಾಡ್ತಾರೆ. ಹೇಳಕ್ಕೆ ಬರಲ್ಲ, ಸಾಕಷ್ಟು ರೂಲ್ಸ್ಗಳನ್ನ ಅವರು ಚೇಂಜ್ ಮಾಡಿರ್ಬೋದು. ಸೊ ಆ ಎಲ್ಲ ಅಪ್ಡೇಟ್ಸ್ಗಳು ನಮ್ಮ ಚಾನಲ್ ಸಿಗ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕೆ ದಯವಿಟ್ಟು ಈ ಒಂದು ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ಗಳನ್ನು ಟಿಕ್ ಮಾಡಿ. ಯಾಕಂದರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ಗೆ ಬರುತ್ತೆ. ಹಾಗೆ ಏನೇ ಬೇರೆ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಸಿಗುತ್ತಾ. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.